ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ನಮಗೆ ಇನ್ನೊಂದು ಸತಿ ಕಾಲ್ ಮಾಡು ಪ್ಲೀಸ್, ಇನ್ನೊಂದು ಸತಿ ಕಾಲ್ ಮಾಡು. ಏನಕ್ಕೆ ಅಷ್ಟೊಂದ್ಸಲ ಫೋನ್ ಮಾಡ್ತಾ ಇದೀಯಾ? ಫಸ್ಟ್ ನನ್ನ ಮಾತು ಕೇಳು ಮಮ್. ಕಾರ್ ನಿಲ್ಸು. ನೀನ್ ಎಲ್ಲಿದ್ಯೋ ಹೇಗಿದ್ಯೋ ನನಗೆ ಗೊತ್ತಿಲ್ಲ. ಫಸ್ಟ್ ಕಾರ್ ಸ್ಟಾಪ್ ಮಾಡಿಸು ಮಮ್. ಯಾಕೆ, ಏನಾಯ್ತು? ಮಾಮ್ಸ್ ಕ್ವಶನ್ಸ್ ಎಲ್ಲ ಇವಾಗ ಕೇಳೋ ಟೈಮ್ ಅಲ್ಲ ಮಾಮ್ಸ್. ಫಸ್ಟ್ ಕಾರ್ ಸ್ಟಾಪ್ ಮಾಡಿಸು ಪ್ಲೀಸ್, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಏನ್ ಹೇಳ್ತಾ ಇದೀಯಾ? ಎಸ್ ಮಾಮ್, ಪ್ಲೀಸ್ ಸ್ಟಾಪ್ ದ ಕಾರ್. ಪ್ಲಾನ್ ಕ್ಯಾನ್ಸಲ್ ಆಗಿದೆ, ವಾಪಸ್ ಬರೋ. ಓಕೆ ಅಣ್ಣ, ಸೇಫು. ಸಾರಿ ಮೇಡಮ್, ಒಂದ್ ಮೇಲೆ ಬಂದ್ಬಿಟ್ಟ. ಮಲ್ಲಿ, ನೀನ್ಲೇ ಕೂತಿರಮ್ಮ, ನಾನೀಗ ಬಂದೆ. ಜೈ, ಏನೋ ಇದಲ್ಲ. ಮಾಮ್, ಐ ಆಮ್ ರಿಯಲಿ ಸಾರಿ ಮಾಮ್. ಸಾರಿ ಮಾಮ್. ನಾನು ಏನು ಅನ್ಕೊಂಡು ಪ್ಲಾನ್ ಮಾಡಿದೆ, ಅದು ಇನ್ನೇನೇನೋ ಆಗೋಯ್ತು. ನೀನ್ ಮಲ್ಲಿಕ್ ಜೊತೆ ಯಾಕೆ ಹೋದೆ ಮಾಮ್? ಎಲ್ಲ ಪ್ಲಾನು ಉಲ್ಟಾ ಆಯ್ತು. ನಾನಾದ್ರೂ ಏನ್ ಮಾಡ್ಲಿ, ಸಿಚುವೇಶನ್ ಹಾಗಿತ್ತು, ಬರ್ಬೇಕಾಯ್ತು. ನೀನ್ ನನಗೊಂದು ಮಾತು ಹೇಳಿದಿದ್ರೆ ನಾನು ಅಲರ್ಟ್ ಆಗ್ತಿದ್ದೆ ತಾನೆ. ಅದು ಹಾಗಿರ್ಲಿ. ಈಗ ಇಲ್ಲಿ ನಡೆದಿದ್ದೆಲ್ಲ ಮಲ್ಲಿ ಮನೆಗೆ ಹೋಗಿ ಹೇಳಿದ್ರೆ ಏನ್ ಮಾಡೋದು? ನಾನು ಹಾಗೆಲ್ಲ ಏನೋ ಆಗ್ಬಾರ್ದು ಮಾಮ್. ನನಗೆ ಆಗಿರೋ ಶಾಕಿಗೆ ನಾನು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿದ್ದೀನಿ ಮಾಮ್. ನನಗೇನು ಅರ್ಥ ಆಗ್ತಿಲ್ಲ. ಸರಿ, ನೀನೇನು ವರಿ ಮಾಡ್ಕೋಬೇಡ. ನಾನು ಅವಳ ಹತ್ರ ಮಾತಾಡ್ತೀನಿ. ಹೇಗಾದ್ರೂ ಮಾಡಿ ಅವಳ ಬಾಯಿನ ಮುಚ್ಚಿಸ್ತೀನಿ. ಮಲ್ಲಿ, ನಿನಗೇನೂ ಆಗಿಲ್ಲ ತಾನೆ? ಹುಷಾರಾಗಿದೆ ತಾನೆ? ನೋಡಮ್ಮ, ಈ ವಿಷಯ ನೀನು ಯಾರಿಗೂ ಹೇಳಕ್ ಹೋಗ್ಬೇಡ. ಭೂಮಿಕಾಗೂ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಬೇಜಾರಲ್ಲಿದ್ದಾರೆ. ಹೀಗಾಯ್ತು ಅಂತ ಗೊತ್ತಾದ್ರೆ ಗಾಬರಿ ಪಡ್ತಾರೆ. ಹೀಗಿರೋ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಆಗಿದ್ರು ಬೇಕು ಅಂತ ಮಾಡಿಸಿದ್ದಾರೆ ಅಂತ ಅನ್ಕೋತಾರಮ್ಮ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.